ಕರ್ನಾಟಕ ವೆಹಿಕಲ್ 1,85,000 1,85,000ಕ್ಕೆ ನಿಮ್ಗೆ ಗಾಡಿ ನೋಡಬಹುದು ಹೋಂಡಾ ಸಿಟಿ ಅಂಡ್ ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ ಅಂಡ್ 5 years FC ಫ್ರೆಶ್ 1 year ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ. ಇದು ಕೂಡ 1,85,000 ಡೀಸೆಲ್ ವೇರಿಯಂಟ್ 1,85,000ಕ್ಕೆ ಸಿಗ್ತಿರೋದು ಕೂಡ ವಿತ್ NOC ಜೊತೆ 1,85,000 ಮಾಡ್ಕೊಡ್ತೀನಿ. 1,85,000 ವಿತ್ NOC ಇದು ಕೂಡ ಮಾಡ್ಕೊಡ್ತೀನಿ. 1,85,000ಕ್ಕೆ ವೋಲ್ಕ್ಸ್ವ್ಯಾಗನ್ ಪೋಲೋ ಕೊಡ್ತಾ ಇದೀವಿ. ಇದು ಕೂಡ 1,85,000 ಗೆ ಮಾಡ್ಕೊಡ್ತೀನಿ ಸರ್. 1,85,000ಕ್ಕೆ ಕೊಡ್ತೀನಿ. 1,95,000ಕ್ಕೆ ನಿಮ್ಗೆ i20 ಸ್ಪೋರ್ಟ್ಸ್ ಸರ್. ಹೌದು, ಕ್ರೂಸ್ ಕೊಡ್ತಾ ಇದೀನಿ. 10 ಮಾಡಲ್ ಸೆಕೆಂಡ್ ಓನರ್ LTZ 1,95,000 ಗೆ ಮಾರ್ಕೆಟ್ ಅಲ್ಲಿ ಪ್ರೈಸ್ ಚೆಕ್ ಮಾಡ್ಕೊಂಡು ತಗೊಂಡೋಗಿ 11 ಮಾಡಲ್ ಸೆಕೆಂಡ್ ಓನರ್ 2,75,000 ಗೆ ಕರ್ನಾಟಕ ರಿಜಿಸ್ಟ್ರೇಷನ್. ವಿಡಿಯೋ ಮಾಡಿ ಆಲ್ಮೋಸ್ಟ್ 1 ಮಂತ್ ಆಗಕ್ ಬಂತು ಸರ್. ಹೌದು, ಅಂಡ್ ಈ ಸರ್ತಿ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಮಾಡ್ತಿದ್ರಾ ಸರ್? 1,85,000 2 lakh ಬೇಡ, 1,85,000 ಗೆ ಮಲ್ಟಿಪಲ್ 10+ ವೆಹಿಕಲ್ ತೋರಿಸ್ತೀನಿ. ಬರೀ 1,85,000 ಗೆ 1,85,000ಕ್ಕೆ ಯಾವುದೇ ಬ್ರ್ಯಾಂಡ್ ಅಲ್ಲಿ ಹುಂಡಾಯೋ ಹೋಂಡಾ ಬೇಕಾ, VWL ಬೇಕಾ, ನಿಮ್ಗೆ ಇದು ಹೊಂಡಾ ಬೇಕಾ, ಎಲ್ಲ ಆಪ್ಷನ್ ಇದೆ. ಮಾರುತಿ ಬೇಕಾ ಅದು ಕೊಡ್ತೀನಿ ಖಂಡಿತ. ಅಂಡ್ ಫಸ್ಟ್ ಗಾಡಿ ಹೋಗೋದ್ರೆ ಸರ್ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು 2010 ಮಾಡಲ್ ಹೊಂಡಾ ಇಲ್ಲ i10 ಮ್ಯಾಗ್ನಾ ವರ್ಷನ್ ಬ್ರಾಂಡ್ ನ್ಯೂ ಟೈರ್ ಐತೆ. ನಿಮ್ಗೆ FC ಇನ್ನ 3-4 ತಿಂಗಳೈತೆ. ಗಾಡಿ ತುಂಬಾ ಚೆನ್ನಾಗೈತೆ ಸರ್, ಎಲ್ಲೂ ಮೇಜರ್ ಡೆಂಟ್ ಸ್ಕ್ರಾಚಸ್ ಏನಿಲ್ಲ. ಅದು ಕರ್ನಾಟಕ ವೆಹಿಕಲ್ 1,85,000 ಗೆ 1,85,000ಕ್ಕೆ ಬರೀ ಇಂಟೀರಿಯರ್ ತೋರಿಸಿ ಬ್ರಾಂಡ್ ನ್ಯೂ ಸೀಟ್ಸ್ ಎಲ್ಲ ಐತೆ. ಓಕೆ, ಹಾಗೆ ನಿಮ್ಗೆ ಏನೂ ಖರ್ಚಿಲ್ಲ ಅಂತ ಹೇಳ್ಬೋದು. ಅಂಡ್ ಓಡಿರೋದು ಸರ್, ಇದು ಓಡಿರೋದು ನಿಮ್ಗೆ 81,000 ಓಡೈತೆ. 81,000 ಓಡಿರೋದು. ಅಂಡ್ ಇಂಟೀರಿಯರ್ ಕೂಡ ನಿಮ್ಗೆ ಚೆನ್ನಾಗಿದೆ. ಅಂಡ್ ತಗೊಳ್ಳೋದು ಗಾಡಿ ಓಡಿಸೋದಷ್ಟೇ, ತಗೊಂಡ್ ಓಡಿಸೋದು. ಬರೀ ವಾಶ್ ಮಾಡಿ ಪಾಲಿಶ್ ಆಗಿ ನಿಂತಿರೋ ಗಾಡಿ. ಇನ್ನೊಂದ್ಸತಿ ವಾಶ್ ಮಾಡಿ ಕೊಡ್ತೀನಿ ಗಾಡಿ ಖಂಡಿತ. 1,80,000ಕ್ಕೆ 2010 ಮಾಡಲ್ i10 ಅದು i10 ಕರ್ನಾಟಕ ವೆಹಿಕಲ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಅದೇ 1,85,000 ಗೆ ಹೋಂಡಾ ಸಿಟಿ ಕೊಡ್ತಾ ಇದೀವಿ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,25,000. ಸ್ಟಾಕ್ ಕ್ಲಿಯರೆನ್ಸ್ ಆಫರ್ ಕೊಡ್ತಾ ಇರೋದು 1,85,000 ಗೆ ವಿತ್ NOC 10 ಮಾಡಲ್ ಸೆಕೆಂಡ್ ಓನರ್ VMT ಟಾಪ್ ಎಂಡ್ ವೇರಿಯಂಟ್. ಅಲೋವಿಸ್ ಬರುತ್ತೆ ನಿಮ್ಗೆ. ಒಳಗಡೆ ನಿಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ 45,000 ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸೋರೆ. ಓಕೆ, ಅಂಡ್ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಕೂಡ ಹಾಕ್ಸೋರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಐತೆ, 9 ಇಂಚಸ್ ಆಂಡ್ರಾಯ್ಡ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಡ್ರಿವನ್ ಆಗಿರೋ ಸರ್? ಡ್ರಿವನ್ ಆಗಿರೋದು 91,000 ರೆಕಾರ್ಡೆಡ್ ರೋಡ್ ಐತೆ. ಮೀಟರ್ ಕೂಡ ಗ್ಯಾರಂಟಿ ಇರುತ್ತೆ. 1,85,000ಕ್ಕೆ ನಿಮ್ಗೆ ಗಾಡಿ ನೋಡಬಹುದು ಹೋಂಡಾ ಸಿಟಿ ಅಂಡ್ ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. ಅಂಡ್ ಗಾಡಿ ತಗೊಳ್ಳೋದು ಇದು ಖರ್ಚಿಲ್ಲ ಅಂತ ಹೇಳ್ಬೋದು. ರೆಡಿ ರಿಫಾಪ್ ಆಗಿ ನಿಂತಿರೋದು, ತಗೊಂಡ್ ಓಡಿಸ್ಬೇಕಷ್ಟೇ. ಹಾಗೆ ಮಾಡಿಸ್ಬೇಕಂದ್ರೆ ಒಂದು ನಿಮ್ಗೆ 2,60,000 ಗೆ ವಿತ್ ಕೆ ರಿಜಿಸ್ಟ್ರೇಷನ್ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ ಖಂಡಿತ. ನೆಕ್ಸ್ಟ್ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ ಸ್ಯಾಂಟ್ರೋ 2010 ಮಾಡಲ್ ಸಿಂಗಲ್ ಓನರ್. ಇದಕ್ಕೆ 2010 ಆಗೈತೆ. 5 years FC ಫ್ರೆಶ್ 1 year ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ. ಇದು ಕೂಡ 1,85,000 ಗೆ 1,85,000ಕ್ಕೆ ಸಿಂಗಲ್ ಓನರ್ ಕರ್ನಾಟಕ ರಿಜಿಸ್ಟ್ರೇಷನ್. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಕೂಡ ಇದೆ. ಇದು ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಅಂಡ್ AC ಪವರ್ ಶೇರಿಂಗು, 2 ಪವರ್ ವಿಂಡೋಸ್, ಡೆಂಟು ಸ್ಕ್ರಾಚ್ ಎಲ್ಲೂ ಬರೋದಿಲ್ಲ. ಅಂಡ್ ಗಾಡಿ ತಗೊಳ್ಳೋದು ಓಡಿಸೋದು ಗಾಡಿ ಖರ್ಚಿಲ್ಲ ಅಂತ ಹೇಳ್ಬೋದು ಸರ್. ಅಂಡ್ ಡ್ರಿವನ್ ಆಗಿರೋದು ಸರ್? ಡ್ರಿವನ್ ಆಗಿರೋದು ಇದು ನಿಮ್ಗೆ 94,000 ಏನೋ ರೆಕಾರ್ಡೆಡ್ ರೋಡ್ ಐತೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, 2010 ಮಾಡಲ್ ಅಲ್ವಾ ಸರ್? ಹೌದು, 1,85,000. ಓಕೆ, ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ಸರ್? ವೆಹಿಕಲ್ ಬಂದ್ಬಿಟ್ಟು ಪೋಲೋ 2010-11 ಮಾಡಲ್. ಗಾಡಿ ತುಂಬಾ ಚೆನ್ನಾಗೈತೆ. 4 ಪವರ್ ವಿಂಡೋ, ಪೋಸ್ಟರಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಇದು ಕೂಡ MH ರಿಜಿಸ್ಟ್ರೇಷನ್ ನಂಬರ್. 1,85,000 ವಿತ್ NOC ಇದು ಕೂಡ ಮಾಡ್ಕೊಡ್ತೀವಿ. 1,85,000ಕ್ಕೆ ವೋಲ್ಕ್ಸ್ವ್ಯಾಗನ್ ಪೋಲೋ ಕೊಡ್ತಾ ಇದೀವಿ. ಫಸ್ಟ್ ಟೈಮ್ AR ಕಾರ್ಸ್ ಅಲ್ಲಿ ಕೊಡ್ತಾ ಇರೋದು. ಹೌದು. ಅಂಡ್ ಇದು ಟ್ರೆಂಡ್ ಲೈನ್ ಸರ್? ಕಂಫರ್ಟ್ ಲೈನ್. 4 ಪವರ್ ವಿಂಡೋ, ಪೋಸ್ಟರಿಂಗ್ ಬರುತ್ತೆ ಖಂಡಿತ. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಟೈರ್ ಬಂದ್ಬಿಟ್ಟು ನೋಡಿ ನಿಮ್ಗೆ 50-60% ಐತೆ. ಹೌದು, ಗಾಡಿ ತುಂಬಾ ಚೆನ್ನಾಗೈತೆ. ಅಂಡ್ ಲೆದರ್ ಅಪಾಲ್ಸರಿ ಕೂಡ ಹಾಕಿದ್ರೆ ಆಫ್ಟರ್ ಮಾರ್ಕೆಟ್ ನೋಡಬಹುದು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ಇದು ರೇರ್ ಸೈಡ್ ನಿಮ್ಗೆ ತೋರಿಸೋರು, ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ಬ್ರಾಂಡ್ ನ್ಯೂ ಸೀಟ್ಸ್ ಐತೆ, ನಾವೇ ಹಾಕ್ಸಿರೋದು. ಅರ್ಧೋಗಿತ್ತು ಬ್ರಾಂಡ್ ನ್ಯೂಸ್ ಲೆದರ್ ಸೀಟ್ ಕೂಡ ಹೊಸದ್ ಹಾಕ್ಸಿರೋದು ಖಂಡಿತ. ಅಂಡ್ ಅದ್ ಬಡವಾ ಇನ್ನೊಂದು ಆಪ್ಷನ್ ಐತೆ, ಮ್ಯಾಗ್ವಿಲ್ ಐತೆ. 3rd ಓನರ್ ಆಗೈತೆ. 10 ಮಾಡಲ್ 3rd ಓನರ್ ವಿತ್ NOC ಜೊತೆ ಕೊಡ್ತೀವಿ. ಇದು DL ನಂಬರ್. ಇದು ಕೂಡ 1,85,000 ಗೆ ಮಾಡ್ಕೊಡ್ತೀನಿ ಸರ್. 1,85,000ಕ್ಕೆ ಕೊಡ್ತೀನಿ. ಇದಕ್ಕೆ ಗಾಡಿಯಲ್ಲಿ ಇಂಟೀರಿಯರ್ ನೋಡಿ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಐತೆ. ಎಲ್ಲದಕ್ಕೂ ಒಂದೇ ಲೆದರ್ ಅಪಾಲ್ಸರಿ ಹಾಕ್ಸಿದ್ರೆ? ಹೌದು, ನಾವೇ ಹಾಕ್ಸಿರೋದು. ಓಕೆ, ಇದು ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಅಂಡ್ ಲೆದರ್ ಅಪಾಲ್ಸರಿ ನೋಡಬಹುದು. ಗಾಡಿ ಮಾತ್ರ ಇದು ಕ್ಲಾಸ್ ಕಂಡೀಷನ್. ಅದಕ್ಕೆ ನಿಮ್ಗೆ ಮ್ಯಾಗ್ವಿಲ್ ಬರೋದಿಲ್ಲ, ಇದಕ್ಕೆ ನಿಮ್ಗೆ ಮ್ಯಾಗ್ವಿಲ್ ಬರುತ್ತೆ ನಿಮ್ಗೆ. ಅದು 2nd ಓನರ್ ಆಗೈತೆ, ಇದು 3rd ಓನರ್ ಆಗೈತೆ. ಆದ್ರೆ ಪ್ರೈಸ್ ಸೇಮ್ ಇರುತ್ತೆ. 1,85,000 ಗೆ ಪೋಲೋ 2010-11 ಆದ್ರೂ ತೊಳಿ, 10 ಮಾಡಲ್ ಆದ್ರೂ ತೊಳಿ, ಬರೀ 1,85,000 ಗೆ. ಹಾಗೆ ನೆಕ್ಸ್ಟ್ i20 ಇರೋದು ಸರ್? ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇನ್ನೊಂದು ಗಾಡಿ 1,85,000 ಗೆ ತೋರಿಸ್ತೀನಿ ಬನ್ನಿ. 2013 ಮಾಡಲ್ ಡೀಸೆಲ್ ಗಾಡಿ. ಓಕೆ, 3rd ಓನರ್ ಆಗೈತೆ. ಗಾಡಿ ತುಂಬಾ ಚೆನ್ನಾಗೈತೆ. 74,000 ರೆಕಾರ್ಡೆಡ್ ಓಡಿರೋದು.
ಇದ್ರಲ್ಲೂ ನಿಮ್ಗೆ ಬ್ರ್ಯಾಂಡ್ ನ್ಯೂ ಇದು ಇಂಟೀರಿಯರ್ ಎಲ್ಲ ಚೆನ್ನಾಗೈತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ ಇದ್ರಲ್ಲೂ. ನೋಡಬಹುದು ರೆನಾಲ್ಡ್ ಅಲ್ಲಿ ಯಾರು ಹುಡುಕ್ತಿರೋರ್ಗೆ ವಿತ್ ಏರ್ ಬ್ಯಾಗ್ ಬರುತ್ತಲ್ಲ ಸರ್? ವಿತ್ ಏರ್ ಬ್ಯಾಗ್ ಬರುತ್ತೆ. ಓಕೆ, ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಅವೈಲೇಬಲ್ ಇದೆ. ಓಡಿರೋ ಸರ್ ಇದು? ಓಡಿರೋ 74,000 ಓಡೈತೆ. ಗಾಡಿ ತುಂಬಾ ಜೆನ್ಯೂನ್ ಆಗೈತೆ. ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ವೆಹಿಕಲ್. ಓಕೆ, ಯಾರು ಹುಡುಕ್ತಿರೋರ್ಗೆ ವಿತ್ ಏರ್ ಬ್ಯಾಗ್ ಬೇಕಂತಂದ್ರೆ 2 ಲಕ್ಷದ ಒಳಗಡೆ ಈ ಗಾಡಿ ಆಪ್ಟ್ ಮಾಡಬಹುದು. ಇದು ಕೂಡ ವಿತ್ NOC ಜೊತೆ 1,85,000 ಮಾಡ್ಕೊಡ್ತೀನಿ. ವಿತ್ ನಂಬರ್ ಬೇಕಾ 2,25,000 ಗೆ ಮಾಡ್ಕೊಡ್ತೀನಿ. ಡೀಸೆಲ್ ಗಾಡಿ 25+ ಮೈಲೇಜ್ ಬರುತ್ತೆ ಸರ್. ಪೆಟ್ರೋಲ್ ಅಲ್ಲಿ 2 ಐತೆ, ಡೀಸೆಲ್ ಇನ್ನೊಂದು ಐತೆ, ಅದು ಕೂಡ 1,85,000 ಗೆ ಒಳ್ಳೆ ಆಪ್ಷನ್ ಐತೆ. ಇದು ಬಂದ್ಬಿಟ್ಟು 1011 ಮಾಡಲ್, 3rd ಓನರ್, ಡೀಸೆಲ್ ಅಲ್ಲಿ 10 ಲೈನ್ ಬರುತ್ತೆ ನಿಮ್ಗೆ. ಟೈರ್ ಎಲ್ಲ ಒಂದು 50-60% ಐತೆ. ಇದು ಕೂಡ ನಿಮ್ಗೆ 1,85,000 ಗೆ ವಿತ್ NOC ಮಾಡ್ಕೊಡ್ತೀನಿ. 1,85,000 ವಿತ್ NOC ಮಾಡ್ಕೊಡ್ತೀನಿ. 2,30,000 ಗೆ ವಿತ್ ನಂಬರ್ ಕೊಡ್ತೀನಿ. ಖಂಡಿತ ಅಂಡ್ ಯುನೈಟೆಡ್ ಕಿಂಗ್ಡಮ್ ಗಾಡಿ ಆಗಿರುತ್ತೆ. ಉತ್ತರಾಖಂಡ್ ಆಗಿರುತ್ತೆ. ಅಂಡ್ ಒಂದ್ ಸರ್ತಿ ಬನ್ನಿ, ಡೀಸೆಲ್ ವೇರಿಯಂಟ್ 1,85,000 ಸಿಗ್ತಿರೋದು. ಹಾಗೆ ಒಂದ್ ಸ್ವಲ್ಪ ಪ್ರೈಸಿಂಗ್ ಜಂಪ್ ಮಾಡಿದ್ರೆ ನೆಕ್ಸ್ಟ್ ಪ್ರೈಸಿಂಗ್ ಸರ್? ನೆಕ್ಸ್ಟ್ ಪ್ರೈಸಿಂಗ್ ಬಂದ್ಬಿಟ್ಟು ಬನ್ನಿ, i20 ಕೊಡ್ತೀನಿ. 2011 ಮಾಡಲ್, 2nd ಓನರ್, 1,99,000 ಗೆ ಮಾಡ್ಕೊಡ್ತೀನಿ. ಅಂದ್ರೆ ಇವಾಗ ನೆಕ್ಸ್ಟ್ ತೋರ್ಸೋದು 2 ಲಕ್ಷ ಬಜೆಟ್ ಅಲ್ಲಿ. ಹೇಳಿ ಸರ್. ಇದು ಬಂದ್ಬಿಟ್ಟು 2011 ಮಾಡಲ್, ದಿಲ್ಲಿ ನಂಬರ್ ಆಗೈತೆ, ರೆಡಿ NOC ಐತೆ. ಇಮಿಡಿಯೇಟ್ಲಿ ವಿತಿನ್ 2 ಡೇಸ್ ಅಲ್ಲಿ ಕರ್ನಾಟಕ ಮಾಡಿಸ್ಕೊಡ್ತೀನಿ. ವಿತ್ NOC ಪ್ರೈಸ್ ಬಂದ್ಬಿಟ್ಟು 1,95,000 1,95,000 ಫೈನಲ್ ಮಾಡ್ಕೊಡ್ತೀನಿ. ನಂಬರ್ ಜೊತೆ ಬೇಕಂದ್ರೆ 2,45,000 ಗೆ ಮಾಡ್ಕೊಡ್ತೀನಿ. 1,95,000 ನಿಮ್ಗೆ i20 ಸ್ಪೋರ್ಟ್ಸ್ ಸರ್? ಹೌದು, ಸ್ಪೋರ್ಟ್ಸ್ ಅಲ್ಲ, ಮ್ಯಾಗ್ನಾ 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಬರುತ್ತೆ. ಓಕೆ, ಹಾಗೆ ನಿಮ್ಗೆ ನೋಡಬಹುದು ಟೈರ್ ಕಂಡೀಷನ್ ತೋರಿಸ್ತಿದೀನಿ. ನಿಮ್ಗೆ ಇಂಟೀರಿಯರ್ ತೋರಿಸೋದ್ರೆ ಲೆದರ್ ಸೀಟ್ ಐತೆ, 4 ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಮ್ಯಾಗ್ನಾ ವರ್ಷನ್ ಓಡಿರೋದು ನಿಮ್ಗೆ ಇದು ಕೂಡ 82,000 ಓಡೈತೆ. 82,000 1,95,000 ಮ್ಯಾಗ್ನಾ ವೇರಿಯಂಟ್ i20 ಸಿಗ್ತಿರೋದು ಸರ್. ಇನ್ನೊಂದು ಸರ್ ನಿಮ್ಗೆ i20 ಬೇಡವಾ? ಅದೇ ಬಜೆಟ್ ಅಲ್ಲಿ 1,95,000 ಗೆ ವಿತ್ NOC ಷೆವ್ಲೆಟ್ ಕ್ರೂಸ್ ಕೊಡ್ತಾ ಇದೀನಿ. 10 ಮಾಡಲ್, 2nd ಓನರ್, LTZ 1,95,000 ಗೆ ಮಾರ್ಕೆಟ್ ಅಲ್ಲಿ ಪ್ರೈಸ್ ಚೆಕ್ ಮಾಡ್ಕೊಂಡು ತಗೊಂಡೋಗಿ ವಿತ್ NOC ಕೊಡ್ತೀನಿ. 1,95,000 ಗೆ 1,95,000 ನಿಮ್ಗೆ ಷೆವ್ಲೆಟ್ ಕ್ರೂಸ್ ಕೊಡ್ತಾ ಇದೀನಿ. ಟಾಪ್ ಅಂಡ್ ಗಾಡಿ ಸಿಗ್ತಿರೋದು ನಿಮ್ಗೆ ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. ಅಂಡ್ ಲಾಸ್ಟ್ ವಿಡಿಯೋ ಅಲ್ಲಿ 2,25,000 ಫೈನಲ್ ಹೇಳ್ತಾ ಇದ್ದೀನಿ. ಸ್ಟಾಕ್ ಕ್ಲಿಯರೆನ್ಸ್ ಆಫರ್ 1,95,000 ಕೊಟ್ಬಿಡ್ತೀನಿ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಯಾವ್ದು? ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ ಹೋಂಡಾ ಸಿಟಿ ಅಲ್ಲಿ ನಿಮ್ಗೆ 10 ಮಾಡಲ್ ಬೇಡವಾ? 12 ಮಾಡಲ್ ಐತೆ. 3,25,000 ಗೆ ಸ್ಟಾಕ್ ಕ್ಲಿಯರೆನ್ಸ್ ಆಫರ್. 12 ಮಾಡಲ್, 2nd ಓನರ್, BMT ಗಾಡಿ ತುಂಬಾ ಚೆನ್ನಾಗೈತೆ. ಒಂದ್ಸತಿ ನೋಡಿ. ಅದು ಕರ್ನಾಟಕ ನಂಬರ್ ಆಗಿದೆ. ಕರ್ನಾಟಕ ನಂಬರ್ ಇದು. 3,25,000 ಮಾಡ್ಕೊಡ್ತೀನಿ. ಲೋನ್ ಕೂಡ ಆಪ್ಷನ್ ಐತೆ ನಿಮ್ಗೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ 2,25,000 ಡೌನ್ ಪೇಮೆಂಟ್. ಇದು 2012 ಮಾಡಲ್ ನಿಮ್ಗೆ ಗಾಡಿ ಮಾತ್ರ ಕರ್ನಾಟಕ ನಂಬರ್, NOC ಅವಶ್ಯಕತೆ ಇಲ್ಲ ಇದಕ್ಕೆ. ಅಂಡ್ ಲೋನ್ ಕೂಡ ಅವೈಲೇಬಲ್ ಆಗುತ್ತೆ. ಅಂಡ್ ಡ್ರಿವನ್ ಆಗಿರೋದು ಸರ್ ಇದು? ಡ್ರಿವನ್ ಆಗಿರೋದು ನಿಮ್ಗೆ 78,000 ಓಡೈತೆ. 78,000 ಓಡಿರೋ ಗಾಡಿಗೆ ಇನ್ನೊಂದು ಪ್ರೈಸ್ ಸರ್? 3,25,000 ಫೈನಲ್ ಮಾಡ್ಕೊಡ್ತೀನಿ. 12 ಮಾಡಲ್, ಲಾಸ್ಟ್ ವಿಡಿಯೋ ಅಲ್ಲಿ 3.5 ಲಕ್ಷ ಫೈನಲ್ ಹೇಳಿದ್ದು. 25,000 ಇನ್ನ ಕಡಿಮೆ ಮಾಡ್ತಾ ಇದ್ದೀನಿ. 3,25,000 ಗೆ ಸ್ಟಾಕ್ ಕ್ಲಿಯರೆನ್ಸ್ ಆಫರ್. ಲಾಸ್ಟ್ ವಿಡಿಯೋ ನೋಡ್ಕೊಳ್ಳಿ ನೀವು. ಅಂಡ್ ಯಾವ ಚಾನಲ್ ಬಂದಿತ್ತು ಸರ್ ಲಾಸ್ಟ್ ವಿಡಿಯೋ? ವೀಲ್ಸ್ ಬೆಂಗಳೂರು ಚಾನಲ್ ಬಂದಿತ್ತು. ಇದಕ್ಕಿಂತ ಮುಂಚೆ ಬೇರೆ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಆ ಪ್ರೈಸ್ ಅಲ್ಲಿ ವೇರಿ ಆಗಿದೆ. ಪ್ರೈಸ್ ಕಂಪೇರ್ ಮಾಡ್ಕೊಳ್ಳಿ. ನಮ್ದೇ ಅಂತ ಅಲ್ಲ, ಬೇರೆ ವಿಡಿಯೋಸ್ ಕಂಪೇರ್ ಮಾಡಿ ಪ್ರೈಸಿಂಗ್ ಒಂದ್ಸತಿ ನೋಡಿ. ನಿಮ್ಗೆ ಈ ಪ್ರೈಸಿಂಗ್ ಅಲ್ಲಿ ಎಲ್ಲೂ ಕೊಡಲ್ಲ, ಸ್ಟಾಕ್ ಕ್ಲಿಯರೆನ್ಸ್ ಆಫರ್ ಕೊಡ್ತಾರ. ಖಂಡಿತ ವಿಡಿಯೋ ಪಾಸ್ ಮಾಡಿ ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ. ಯಾವುದೇ ವಿಡಿಯೋ ಅಥವಾ ಯಾವುದೇ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಬಂದು ಈ ವಿಡಿಯೋ ನೋಡಿ ಅಂತ ಹೇಳ್ತಿದ್ದೀನಿ. ನಿಮ್ಗೆ ಕಂಪ್ಯಾರಿಸನ್ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಹೋಂಡಾ ಅಮೇಜ್ ತೋರಿಸ್ತೀನಿ. 2014 ಮಾಡಲ್, ಸಿಂಗಲ್ ಓನರ್. ಇದು ಕೂಡ ದಿಲ್ಲಿ ನಂಬರ್ ಐತೆ. NOC ಜೊತೆ NOC ರೆಡಿ ಇರೋದು ಗಾಡಿ. ಇದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,95,000 ಕೋಟ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ 3,50,000 ಗೆ ವಿತ್ NOC ವಿತ್ ರಿಜಿಸ್ಟ್ರೇಷನ್ ಹೇಳ್ತಾ ಇರೋದು. 3,50,000 3.5 ಲಕ್ಷಕ್ಕೆ ವಿತ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಲೋನ್ ಬೇಕಾ? 50,000 ಡೌನ್ ಪೇಮೆಂಟ್ ಮಾಡಿ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಅಮೇಜ್ ನಿಮ್ಗೆ ಬರೀ 50,000 ತಗೊಂಡ್ ಬನ್ನಿ. ನಿಮ್ಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಮಾಡಿ ಲೋನ್ ಮಾಡಿ ಕೊಡ್ತೀನಿ. ಬರೀ 50,000 ಡೌನ್ ಪೇಮೆಂಟ್ ಮಾಡಿ. ಖಂಡಿತ. ಅಂಡ್ ಗಾಡಿ ತಗೊಳ್ಳೋದು ಏನು ಖರ್ಚಿಲ್ಲ ಅಂತ ಹೇಳ್ತಿದ್ದೀನಿ. ಎಲ್ಲೂ ಮೇಜರ್ ಸ್ಕ್ರಾಚಸ್ ಡೆಂಟೆಡ್ ಏನಿಲ್ಲ. ತುಂಬಾ ಚೆನ್ನಾಗಿದೆ. ಈ ಒಂದು ಸರ್ವಿಸ್ ಒಂದ್ ಮಾಡಿದ್ರೆ ಸಾಕು. ಅದನ್ನು ಮಾಡಿ ಸರ್. ಹೆಂಗೆ ಒಂದ್ ಜನರಲ್ ಸರ್ವಿಸ್ ಈ ಗಾಡಿಗೆ ಫ್ರೀ ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು 2015 ಮಾಡಲ್ ಸ್ಕೋಡಾ ರ್ಯಾಪಿಡ್ ತಂದಿದ್ದೀನಿ. ಆಟೋಮೆಟಿಕ್ ಅಲ್ಲಿ DSG ಗೇರ್ ಬಾಕ್ಸ್ ಬರುತ್ತೆ. DSG ಗೇರ್ ಬಾಕ್ಸ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗೈತೆ. ಆಟೋಮೆಟಿಕ್ ಅಲ್ಲಿ ಲಾಯರ್ ಓಡಿಸಿರೋದು. ಸಿಂಗಲ್ ಓನರ್ ವೆಹಿಕಲ್. ನಿಮ್ಗೆ 86,000 ಏನೋ ಓಡೈತೆ ವೆಹಿಕಲ್. 80 ಚೇಂಜ್ ಓಡೈತೆ. ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್. ಇನ್ಕ್ಲೂಡಿಂಗ್ ಮ್ಯಾಗ್ವಿಲ್ ಬರುತ್ತೆ. ಟೈರ್ ಎಲ್ಲ 50-60% ಐತೆ. ತಗೊಂಡ್ ಏನ್ ಮಾಡ್ಸಂಗಿಲ್ಲ, ಬರೀ ಓಡಿಸ್ಬೇಕು ಅಷ್ಟೇ. ಇದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5.5 ಲಕ್ಷ ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್
4,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 4,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಇನ್ನೊಂದು ಗಾಡಿ ಮಾಡಲ್ ಬೇಕಾ, 20+ ಮೈಲೇಜ್ ಬರೋ ಗಾಡಿ ಬೇಕಾ, ಬನ್ನಿ. ಗ್ರ್ಯಾಂಡ್ ಐಟನ್ ಐತೆ 2016 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್, ಮ್ಯಾಗ್ವಿಲ್, ಅಲೋವಿಲ್ಸ್, ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ, ಇನ್ಕ್ಲೂಡಿಂಗ್ ಡ್ಯೂಯಲ್ ಟೋನ್ ಸೀಟ್ ಕವರ್ಸ್, ಸೀಟ್ ಕವರ್ ಕೂಡ ಫ್ಯಾಬ್ರಿಕ್ ಸೀಟ್ ಕೂಡ ಕಂಪ್ನಿಯಿಂದ ಬರೋದು. ಗಾಡಿ ತುಂಬಾ ಚೆನ್ನಾಗೈತೆ ಸರ್. ಪ್ರೈಸಿಂಗ್ ವೈಸ್ ಅಲ್ಲೂ ಐತೆ, ಗಾಡಿ ಚೆನ್ನಾಗೈತೆ, ಪ್ಲಸ್ ಪ್ರೈಸಿಂಗ್ ಅಲ್ಲಿ ಐತೆ. 3,10,000 ವಿತ್ NOC ಮಾಡ್ಕೊಡ್ತೀನಿ, 3,65,000 ವಿತ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಇದಕ್ಕೆ ಲೋನ್ ಕೂಡ ಆಗುತ್ತೆ, NOC ರೆಡಿ ಐತೆ, ಅದಕ್ಕೆ ಲೋನ್ ಕೂಡ ಆಗುತ್ತೆ. 365ಗೆ 65,000 ಡೌನ್ ಪೇಮೆಂಟ್ ಮಾಡಿ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 65,000 ತಗೊಂಡ್ ಬಂದ್ರೆ ನಿಮ್ಗೆ 20-25 ಮೈಲೇಜ್ ಬರೋ ಗಾಡಿ ಸಿಗುತ್ತೆ. ಡೀಸೆಲ್ ವೇರಿಯಂಟ್ ಅಲ್ಲಿ ಗ್ರ್ಯಾಂಡ್ ಐಟನ್ ಯಾರು ಹುಡುಕ್ತಿರೋರಿಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ಬಂದಿರೋದು ಅಂತ ಹೇಳ್ತೀನಿ. ನೋಡಿರೋದು ಸರ್, ಓಡಿರೋದು ನಿಮ್ಗೆ 80 ಚೇಂಜ್ ಓಡೈತೆ, ಸಾರಿ 76,000 ಓಡೈತೆ ರೆಕಾರ್ಡೆಡ್. ಎಸ್, ಹಾಗೆ ಈ ಕಡೆ ಟರ್ನ್ ಮಾಡಿದ್ರೆ ಸರ್ ಕ್ಯಾಮ್ರಾ 3 ಗಾಡಿಗಳು ಬ್ರೆಜಾ ಇದೆ ಸರ್. ಬ್ರೆಜಾ ಮಾನಿಯಾ ಈ ಸರ್ತಿ ಬನ್ನಿ ಬ್ರೆಜಾ ತೋರ್ಸೋಣ. ಅಲ್ಲ, ವೋಲ್ಕ್ಸ್ವ್ಯಾಗನ್ ಪೋಲೋ ಬಿಟ್ಟು ಬ್ರೆಜಾಗೆ ಲವ್ ಆಗಿದೆ ಅಂತ ಹೇಳ್ಬೋದು ನಿಮ್ಗೆ ಈಗ. ಸರ್ ಇದು ಕೂಡ ಲೋನ್ ಆಗುತ್ತೆ ಸರ್. 2016 ಮಾಡಲ್ ಸಿಂಗಲ್ ಓನರ್ LDA ಆಪ್ಷನಲ್ ಆಗೈತೆ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ವೆಹಿಕಲ್, ರೆಡಿ NOC ಐತೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್. ಪ್ರೈಸ್ ಹೇಳ್ಬಿಡ್ತೀನಿ ಸರ್, ಹೇಳ್ಬಿಡಿ. 6,60,000 ಗೆ ಮಾಡ್ಕೊಡ್ತೀನಿ. 6,60,000 ಮಾಡ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ 5,60,000 ಡೌನ್ ಇದು ಲೋನ್ ಮಾಡಿಸ್ಕೊಡ್ತೀನಿ. ಡೀಸೆಲ್ ಹೌದು, ಡೀಸೆಲ್ ಸಿಂಗಲ್ ಓನರ್ 76,000 ರೆಕಾರ್ಡೆಡ್ ಓಡಿ. ಚೆಕ್ ಮಾಡ್ಕೊಳ್ಳಿ ನೀವು, ಕೊಡ್ತೀನಿ. ಅಲ್ಲ, ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ ನೀವು. ಈ ಪ್ರೈಸ್ ಅಲ್ಲಿ ನಿಮ್ಗೆ ವಿತ್ ಕರ್ನಾಟಕ ನಂಬರ್ ಸಿಗೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗಿರುತ್ತೆ ನಿಮ್ಗೆ. ಅದು ಸಿಂಗಲ್ ಓನರ್ ಗಾಡಿ LD ಆಪ್ಷನಲ್. ಅದು ನಿಮ್ಗೆ ಗಾಡಿಯಲ್ಲಿ ಆಫ್ಟರ್ ಟೈರ್ ಬ್ರ್ಯಾಂಡ್ ನ್ಯೂ ಐತೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಐತೆ, ಆಫ್ಟರ್ ಮಾರ್ಕೆಟ್ ಅಲೋವಿಲ್ಸ್ ಹಾಕೋರೆ. ಓಕೆ, ಕಲರ್ ZDI ಪ್ಲಸ್ ಕಲರ್ ಆಪ್ಷನ್ ಐತೆ. ಸೇಮ್ 16 ಮಾಡಲ್ ZDI ಪ್ಲಸ್ ಟಾಪ್ ಎಂಡ್ ಬರುತ್ತೆ, ಆಪ್ಷನಲ್ ವೆಹಿಕಲ್ ಇದು. ಮಿರರ್ ಫೋಲ್ಡಿಂಗ್ ಆಪ್ಷನ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ABS, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ, ಇನ್ಕ್ಲೂಡಿಂಗ್ ಅಲೋವಿಲ್ಸ್ ಕಂಪ್ನಿಯಿಂದಾನೇ ಬರುತ್ತೆ. ಏನಿಲ್ಲ ಅಂತ ಹೇಳಿ ಫೋಗ್ ಲ್ಯಾಂಪ್, ಇದು ಹೆಡ್ಲೈಟ್, ಪ್ರೊಜೆಕ್ಟರ್ ಹೆಡ್ಲೈಟ್, ಫೋಗ್ ಲ್ಯಾಂಪ್ ಕೂಡ ಬರುತ್ತೆ ಖಂಡಿತ. ಅಂಡ್ ZDI ಪ್ಲಸ್ ಗೆ ಏನ್ ಕೊಟೇಶನ್ ಸರ್? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 6,95,000 ಗೆ ಮಾಡ್ಕೊಡ್ತೀನಿ ಸರ್. ಕರ್ನಾಟಕ 6,95,000 ಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಬರೀ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. 1,50,000 ತಗೊಂಡ್ ಬಂದ್ರೆ ಈ ಗಾಡಿಗೂ ಲೋನ್ ಆಗುತ್ತೆ ನಿಮ್ಗೆ. 2016 ಮಾಡಲ್, ಫುಲ್ಲಿ ಟಾಪ್ ಅಂಡ್ ZDI ಪ್ಲಸ್ ಸಿಂಗಲ್ ಓನರ್. ಇನ್ ವೈಟ್ ಕಲರ್ ಬೇಕನ್ನೋರಿಗೆ ಡುವಲ್ ಟೋನ್ ಅಲ್ಲಿ ಒಂದು ಗಾಡಿ ಇರೋದು ಸರ್. ಸರ್ ಇದು ಬಂದ್ಬಿಟ್ಟು ಕ್ರೇಟಾ 2019 ಮಾಡಲ್, ಸೆಕೆಂಡ್ ಓನರ್, 1,10,000 ರೆಕಾರ್ಡೆಡ್ ಓಡಿರೋದು, ವಿತ್ ಹಿಸ್ಟ್ರಿ ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗೈತೆ. ಸಾರಿ 98,000 ನೋಡಿರೋದು ಸರ್ ವೆಹಿಕಲ್. 90 ಚೇಂಜ್ ಓಡೈತೆ ವೆಹಿಕಲ್. ಇದ್ರಲ್ಲಿ ಬನ್ನಿ ನಿಮ್ಗೆ ಆಂಬಿಯಂಟ್ ಲೈಟ್ಸ್ ಎಲ್ಲ ಹಾಕೋರೆ ಗಾಡಿಯಲ್ಲಿ. ಓಕೆ, ಅದಾದ ನಂತರ ನಿಮ್ಗೆ ಲೆದರ್ ಅಪಾಲ್ಸರಿ ಕೂಡ ಆಫ್ಟರ್ ಮಾರ್ಕೆಟ್ ಸರ್ ಇದು. ಹೌದು, ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. 88,000 ಓಡಿರೋದು ಸರ್ ಇದು ಗಾಡಿ. 98,000 90 ಚೇಂಜ್ ಓಡೈತೆ. ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ. SX ಪ್ಲಸ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿತ್ತು. ಅಲೋವಿಲ್ಸ್ ಬರುತ್ತೆ, ಟೈರ್ ಎಲ್ಲ 50-60% ಬರುತ್ತೆ. ಡೀಸೆಲ್ ವೇರಿಯಂಟ್ ಗಾಡಿ, ಡೀಸೆಲ್ ವೇರಿಯಂಟ್ ಬರುತ್ತೆ. ಇದಕ್ಕೆ ನಿಮ್ಗೆ 90% ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 11,25,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 10 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಕರ್ನಾಟಕ ವಿತ್ ಕರ್ನಾಟಕ ಗಾಡಿನ ಇದು. 10 ಲಕ್ಷಕ್ಕೆ 10,50,000 ಗೆ ಮಾಡ್ಕೊಡ್ತೀನಿ. 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ 9 lakh ಲೋನ್ ಮಾಡ್ಕೊಡ್ತೀನಿ. ಮಾಡಲ್ ಸೆಕೆಂಡ್ ಓನರ್. 1.5 ಲಕ್ಷ ತಗೊಂಡ್ ಬಂದ್ರೆ ಕ್ರೆಟಾ ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು. ಅಂಡ್ 88-90,000 ಓಡಿರೋ ಗಾಡಿ ಆಗಿರುತ್ತೆ. ಹಾಗೆ ಇಲ್ಲೆಲ್ಲ ನೋಡಬಹುದು ನಿಮ್ಗೆ 1,85,000 ಹಿಡ್ಕೊಂಡು 10 ಲಕ್ಷದವರೆಗೆ ಗಾಡಿ ತೋರಿಸಿದೀವಿ ನಿಮ್ಗೆ. ಹೊರಗಡೆ ಹೋಗೋದಾದ್ರೆ ಹೊರಗಡೆ ಪಾಠ ಯಾವ್ದು ಸರ್? ಬನ್ನಿ ತೋರ್ಸೋಣ ಸರ್. ನೆಕ್ಸ್ಟ್ ಬ್ರಿಜಾ ಬಂದ್ಬಿಟ್ಟು NOC ಜೊತೆ ಕೊಡ್ತಾ ಇದೀವಿ. 2017 ಮಾಡಲ್, ಸಿಂಗಲ್ ಓನರ್, LDA ಆಪ್ಷನಲ್. ಇದು ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ಚೆನ್ನಾಗೈತೆ, ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ಐತೆ 5,40,000 ಗೆ ವಿತ್ NOC ಮಾಡ್ಕೊಡ್ತೀನಿ. 5,40,000 ವಿತ್ NOC ಮಾಡ್ಕೊಡ್ತೀನಿ. ವಿತ್ NOC ಗಾಡಿ ಸಿಗ್ತಿರೋದು 5,40,000. ಅದು ವಿತ್ LDA ಆಪ್ಷನ್ ಅಲ್ವಾ? LDA ಆಪ್ಷನಲ್, ಏರ್ ಬ್ಯಾಗ್ ಬರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ ಪೋಲೋ 2011 ಮಾಡಲ್, ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗೈತೆ, ಕರ್ನಾಟಕ ನಂಬರ್. ಇದು ಪ್ರೈಸಿಂಗ್ ಬಂದ್ಬಿಟ್ಟು 3,25,000 ಕೊಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ಆಫರ್ ಪ್ರೈಸ್ 2,75,000 ಗೆ ಮಾಡ್ಕೊಡ್ತೀನಿ. ಮಾಡಲ್ ಸರ್ 11 ಮಾಡಲ್, ಸೆಕೆಂಡ್ ಓನರ್, 2,75,000 ಗೆ ಕರ್ನಾಟಕ ರಿಜಿಸ್ಟ್ರೇಷನ್. 2,75,000 ಫೈನಲ್ ಪ್ರೈಸ್ ಇರುತ್ತೆ. ಫೈನಲ್ ಪ್ರೈಸ್ ಹೌದು ಸರ್. ಇನ್ನೊಂದು ಫೈನಲ್ ಪ್ರೈಸ್ ಒಂದು 5,000 ಕಡಿಮೆ ಮಾಡ್ಕೊಡ್ತೀನಿ ಸರ್, ಅಷ್ಟೇ. 2,70,000 ಗೆ ಮಾಡ್ಕೊಡ್ತೀನಿ. ಓಕೆ, ಇಲ್ಲಿ ಪ್ರೈಸಿಂಗ್ ಅಲ್ಲಿ ವಿಡಿಯೋದಲ್ಲಿ ಏನ್ ಹೇಳ್ತಾರೆ ಅದೇ ಪ್ರೈಸ್ ಆಗಿರುತ್ತೆ. ಬಿಕಾಸ್ ಜಾಸ್ತಿ ಬಾರ್ಗೇನ್ ಮಾಡಕ್ ಆಗೋದಿಲ್ಲ ಅಲ್ವಾ ಸರ್? ಮಲ್ಟಿಪಲ್ ಆಪ್ಷನ್ ಇರುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಗೊಂಡು ಖಂಡಿತ ಚೆಕ್ ಮಾಡ್ಕೊಳ್ಳಿ ನೀವು ಗಾಡಿ. ಅಂಡ್ ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಒಂದು ಲೋ ಬಜೆಟ್ ಅಲ್ಲಿ
ಪ್ಲಸ್ ಹೈಯೆಸ್ಟ್ ಮೈಲೇಜ್ ಬೇಕು ಅಂತ ಕಸ್ಟಮರ್ ಕೇಳ್ತಾ ಇರ್ತಾರೆ. ಶಿಫ್ಟ್ ತಂದಿದ್ದೀನಿ 2010 ಮಾಡಲ್, 60,000 ಓಡಿರೋದು, ರೆಕಾರ್ಡೆಡ್ ಮೀಟರ್, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ವೆಹಿಕಲ್, ಇನ್ಕ್ಲೂಡಿಂಗ್ ಬಂಪರ್ ಟು ಬಂಪರ್ ಒರಿಜಿನಲ್ ಅಲ್ಲಿ ಇರೋದು. ಓಕೆ, ನಿಮ್ಗೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 2,90,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 3,90,000ಕ್ಕೆ ಮಾಡಲು 10 ಮಾಡಲ್ ಸಿಂಗಲ್ ಓನರ್ ವಿತ್ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಜೊತೆ. ಡೀಸೆಲ್ VDI ಶಿಫ್ಟ್, ಒನ್ ಆಫ್ ದ ಮೋಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ ಅನ್ಬೋದು. ಬರೀ 60,000 ಓಡಿರೋದು, ಬಂಪರ್ ಟು ಬಂಪರ್ ಒರಿಜಿನಲ್ ಇರೋದು. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಸರ್ i10 ಹೋಗೋದ್ರೆ ಬ್ಲಾಕ್ ಕಲರ್ ಒಂದು i10 ಆಟೋಮೆಟಿಕ್ i10, ಇದು ಕೂಡ 2010 ಮಾಡಲ್. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್, ಆಟೋಮೆಟಿಕ್ ವಿತ್ ಸನ್ ರೂಫ್ ಆಸ್ತಾ ಬರುತ್ತೆ, ಏರ್ ಬ್ಯಾಗ್, ಸನ್ ರೂಫ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು 3,25,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 290 ಮಾಡ್ಕೊಡ್ತೀನಿ. 2,90,000 ಆದ್ರೂ ತಗೊಳ್ಳಿ, i10 ಆದ್ರೂ ತಗೊಳ್ಳಿ, 2,90,000 ಮಾಡ್ಕೊಡ್ತೀನಿ. ಬಟ್ ಮೈಲೇಜ್ ಅಲ್ಲಿ ಬೇಕು ಅಂದ್ರೆ ಸ್ವಿಫ್ಟ್ ಹೋಗಬಹುದು. ಅಂಡ್ ನಿಮ್ಗೆ ಸನ್ ರೂಫ್ ಬೇಕು, 22+ ಮೈಲೇಜ್ ಬರುತ್ತೆ. ಅಂಡ್ ಸನ್ ರೂಫ್ ಅಲ್ಲಿ ಬೇಕು ಅಂತಂದ್ರೆ ಕಮ್ಮಿ ಪ್ರೈಸ್ ಅಲ್ಲಿ 14 ಬರುತ್ತೆ ಸರ್. ಇನ್ನೊಂದು ಪ್ರೈಸ್ ಬಂದ್ಬಿಟ್ಟು 2018 ಮಾಡಲ್ ಸಿಂಗಲ್ ಓನರ್ ZDI. ಗಾಡಿ ತುಂಬಾ ಚೆನ್ನಾಗೈತೆ. ಅಲೋವಿಲ್ಸ್ ಬರುತ್ತೆ, ಪವರ್ ವಿಂಡೋ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು, ಇನ್ನ ವಾಷಿಂಗ್ ಕೂಡ ಆಗಿಲ್ಲ. ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು ನಿಮ್ಗೆ NOC ಜೊತೆ 6,00,000 ಲಕ್ಷ ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 6,25,000 ಮಾಡ್ಕೊಡ್ತೀನಿ. 6,25,000 ಮಾಡ್ಕೊಡ್ತೀನಿ ವಿತ್ NOC ಜೊತೆ. ನಂಬರ್ ಜೊತೆ ಬೇಕಂದ್ರೆ 7,00,000 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 7,50,000ಕ್ಕೆ ನಿಮ್ಗೆ 2019 ಮಾಡಲ್ 18 ಮಾಡಲ್ ಸಿಂಗಲ್ ಓನರ್. ಪ್ರೈಸಿಂಗ್ ಇದು ನಿಮ್ಗೆ ಲೋನ್ ಬೇಕಂದ್ರೆ 6 ಲಕ್ಷ ಲೋನ್ ಆಗುತ್ತೆ, 1.5 ಲಕ್ಷ ಡೌನ್ ಪೇಮೆಂಟ್. ಖಂಡಿತ. ನೆಕ್ಸ್ಟ್ ಎಕೋ ಸ್ಪೋರ್ಟ್ಸ್ ಡೀಸೆಲ್ ಬಂದ್ಬಿಟ್ಟು 2014 ಮಾಡಲ್ ಸಿಂಗಲ್ ಓನರ್, ಇನ್ನ ವಾಷಿಂಗ್ ಕೂಡ ಆಗಿಲ್ಲ. ಆಸ್ ಇಟ್ ಈಸ್ ಇರೋದ್ ವೆಹಿಕಲ್. ಇದು ಕೂಡ 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 3,50,000 ವಿತ್ NOC ಮಾಡ್ಕೊಡ್ತೀನಿ. 4,25,000 ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. ನೆಕ್ಸ್ಟ್ ವ್ಯಾಗನರ್ ಇರೋದು ಸರ್. ವ್ಯಾಗನರ್ ಬಂದ್ಬಿಟ್ಟು 2012 ಮಾಡಲ್ ಸಿಂಗಲ್ ಓನರ್, 60,000 ಓಡಿರೋದು, ರೆಕಾರ್ಡೆಡ್ ವಿತ್ ಹಿಸ್ಟ್ರಿ ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗೈತೆ. ನಿಮ್ಗೆ ಇದ್ರಲ್ಲಿ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ಸ್ಟೇರಿಂಗ್ ಬರುತ್ತೆ. ಇದು VXI ವೇರಿಯಂಟ್. ಇದು ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು 2.5 ಲಕ್ಷ ವಿತ್ NOC ಹೇಳ್ತಾ ಇದೀವಿ. 2,10,000 ವಿತ್ NOC ಮಾಡ್ಕೊಡ್ತೀನಿ. ನಂಬರ್ ಜೊತೆ ಬೇಕಾ 2,60,000 ನಂಬರ್ ಜೊತೆ. 2,60,000ಕ್ಕೆ 2012 ಮಾಡಲ್ ಸಿಂಗಲ್ ಓನರ್, 60,000 ಓಡಿರೋ ಗಾಡಿ ವ್ಯಾಗನರ್.